ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಪಲಾವ್ ಮಾಡ್ತಿದ್ದೀನಿ ನೋಡ್ರಿ, ವೆಜಿಟೇಬಲ್ ಪಲಾವು. ಪಲಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ತುಪ್ಪ ನೋಡ್ರಿ, ಚಕ್ಕೆ, ಕಾಳುಮೆಣಸು, ಲವಂಗಲಿ, ಏಲಕ್ಕಿ, ಪಲಾವ್ ಎಲೆ ನೋಡ್ರಿ. ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಲವಂಗ ಹಾಕ್ಕೋತೀನಿ. ಒಂದು 5 ಲವಂಗ, ಚಕ್ಕೆ, ಏಲಕ್ಕಿ, ಒಂದು 5 ಕಾಳುಮೆಣಸು. ಇದನ್ನಿಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಸ್ವಲ್ಪ ತುಪ್ಪ ನೋಡಿದ್ರೆ ತುಪ್ಪ ಟೇಸ್ಟ್ ಆಗುತ್ತಾ. ಎಣ್ಣೆ ನಾನಿಲ್ಲಿ 2 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೀನಿ. ಈಗ ಮಾಡೋಣ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ನೋಡ್ರಿ, ಇದನ್ನೊಂದು ಎತ್ತಿಟ್ಕೊತೀನಿ. ಈಗ ಇದನ್ನು ಇಷ್ಟು ಪೇಸ್ಟ್ ಮಾಡ್ಕೊತೀನಿ ಪಲಾವಿಗೆ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ನೋಡಿ ಹಾಕ್ಕೊರಿ. ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1.5 ಸ್ಪೂನು ಎಣ್ಣೆ ಹಾಕ್ತೀನಿ. ಸ್ವಲ್ಪ ತುಪ್ಪ ನೋಡ್ರಿ, ಟೇಸ್ಟ್ ಆಗುತ್ತಾ ಹಂಗೆ ತುಪ್ಪ ಹಾಕ್ತೀನಿ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ, ಪಲಾವ್ ಎಲೆ, ಏಲಕ್ಕಿ, ಕರಿಬೇವು ಹಾಕ್ತೀನಿ ರೀ. ಎಣ್ಣೆ ಕಾದೈತೆ ನೋಡ್ರಿ. ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಏಲಕ್ಕಿ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತೀನಿ ರೀ. ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ. ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ. ಎಣ್ಣೆ ಒಳಗೆ ಇದೊಂದು ಸ್ವಲ್ಪ ಫ್ರೈ ಆಗಬೇಕ್ರಿ ಮಸಾಲೆ. ಈರುಳ್ಳಿ, ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿಲ್ಲ, ಆಲೂಗಡ್ಡೆ ಇಲ್ಲ ಹಂಗಾಗಿ ಆಲೂಗಡ್ಡೆ ಹಾಕ್ತಿಲ್ಲ. ನೀವು ಆಲೂಗಡ್ಡೆ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇದು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಏನೈತಲ್ಲ ಪೇಸ್ಟ್ ಮಾಡ್ಕೊತೀರಲ್ಲ ಅದರೆಲ್ಲ ಹಾಕಿಬಿಡ್ತೀನಿ. ಪೇಸ್ಟ್ ಇದನ್ನು ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆಗೈತೆ ನೋಡ್ರಿ. ಈಗ ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಹಾಕ್ತೀನಿ ರೀ. ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಬಟಾಣಿ. ಎಣ್ಣೆ ಒಳಗೆ ಸ್ವಲ್ಪ ತಯಾರು ಕೊಡ್ತೀನಿ ರೀ. ಎಣ್ಣೆ ಒಳಗೆ ಚೆನ್ನಾಗಿ ಬೆನಿಬೇಕು ನೋಡ್ರಿ, ಅಂದ್ರೆ ರುಚಿ ಆಗುತ್ತೆ. ಯಾವುದೇ ಅಡಿಗೆ ಎಣ್ಣೆ ಒಳಗೆ ಚೆನ್ನಾಗಿ ಬೆನೀತಂದ್ರೆ. ಸಖತ್ ಟೇಸ್ಟ್ ಆಗುತ್ತೆ ರೀ. ಈ ರೀತಿ ಒಂದ್ಸಲ ಟ್ರೈ ಮಾಡಿರಿ. ಚಕ್ಕೆ ಲವಂಗ ಹಂಗೆ ಆಗುತ್ತೆ, ಎಣ್ಣೆ ಒಳಗೆ ಹಾಕೋ ಬದಲು ಪೌಡ್ರ್ ಮಾಡಿ ಹಾಕ್ಬೇಕ್ರಿ. ಭಾರಿ ರುಚಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿರಿ. ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ.
ಸ್ವಲ್ಪ ಟೊಮೆಟೊದು ಸಾಫ್ಟ್ ಆಗಲಿ ಹಂಗಾಗಿ ಮುಚ್ಚಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಪೇಸ್ಟ್ ಇದ್ರಿ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಸಿಪ್ಪೆ ಸಮೇತ ಹಾಕ್ತಿದ್ದೀನಿ, ಜಾವಲಿ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ನೋಡ್ರಿ. ಇವು ಖಾರ ಇಲ್ಲ, ಎಷ್ಟು ಹಾಕ್ತೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡೆ ನೋಡ್ರಿ. ಈಗ ಇದನ್ನು ಇದಕ್ಕೆ ಹಾಕ್ತೀನಿ. ಕಡೆ ಇದಕ್ಕೆ ಕುಕ್ಕರಿ ಈಗ ಇದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಒಳ್ಳೆ ಘಮ ಬರತ್ತೈತೆ ನೋಡ್ರಿ. ಎಣ್ಣೆ ಬಿಡಬೇಕ್ರಿ. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಎಣ್ಣೆ ಬಿಡ್ಬೇಕು ನೋಡ್ರಿ. ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡ್ರಿ. ಈ ರೀತಿ ಆಗ್ತೈತೆ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತೀನಿ. ಅರ್ಧ ಗಂಟೆ ನೆನೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಾಕ್ತೀನಿ. ಅಕ್ಕಿನ ಒಂದು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ರೀ. ಅಂದರೆ ಅನ್ನ ಉದುರುದಾಗಿ ಆಗುತ್ತೆ. ಹಂಗೆ ಅಕ್ಕಿದು ಒಳಗೆ ಹಾಕಿ 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಬಿಸಿನೀರು ಕಾಯಿ ಕಟ್ಕೊಂಡಿದ್ದೀನಿ ಅಂದರೆ ಬಿಸಿನೀರು ಹಾಕ್ತೀನಿ. ಬಿಸಿನೀರು ಹಾಕ್ತೀನಿ ನೋಡ್ರಿ. ಅದಕ್ಕೆ ಇದು ಒಂದು ಕುದಿ ಬರಲಿ, ಆಮೇಲೆ ಮುಚ್ಚಳ ಮುಚ್ತೀನಿ ನೋಡ್ರಿ. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಒಂದು ಕುದಿ ಬರಲಿ, ಲಿಡ್ನ ಕ್ಲೋಸ್ ಮಾಡಿ 3-4 ವಿಸಿಲ್ ಕುದಿಸ್ತೀನಿ ರೀ. ಇದನ್ನು ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ನೋಡ್ರಿ. ಕುದಿಯತ್ತದ ನೋಡ್ರಿ. ಇದನ್ನು ಮುಚ್ಚಳ ಮುಚ್ತೀನಿ. 4 ವಿಸಿಲ್ ಹೊಡಿಸ್ತೀನಿ ರೀ. 4 ವಿಸಿಲ್ ಬರಲಿ, ಪಲಾವ್ ರೆಡಿ ಆಗುತ್ತೆ ನೋಡ್ರಿ.